ಒಂದು ನಿಮಿಷ, ಫೋನ್ ಅಮೃತ ಕೊಡು. ಈಗ ತಾನೇ ಅಮೃತ ಮತ್ತೆ ಅತ್ತೆಮ್ಮ ಇಬ್ರು ಆಶ್ರಮದ ಕಡೆ ಹೊರಟ್ರು ಕಣ್ರಿ. ಅರ್ಜುನ್ ಮೆದುಳು ಈಗಾಗಲೇ ನಿಷ್ಕ್ರಿಯವಾಗೋಗಿದೆ. ಯಾವುದೇ ಥರದ ಚಿಕಿತ್ಸೆಗೂ ಅವನು ಸ್ಪಂದಿಸುವ ಯಾವ ಲಕ್ಷಣವೂ ಕಾಣಿಸ್ತಾ ಇಲ್ಲ. ಏನಾಗ್ತಾ ಇದೆ? ನನ್ನ ಪ್ರತಿ ಪ್ರಯತ್ನ ಯಾಕೆ ಸೋಲ್ತಾ ಇದೆ? ಹಾಗಾದ್ರೆ ನನ್ನ ಶಕ್ತಿ ಅರ್ಜುನ್ವರೆಗೂ ತಲುಪ್ತಾ ಇಲ್ವಾ? ಹೇಗಾದ್ರೂ ಮಾಡಿ ನನ್ನ ಮಾಂಗಲ್ಯನ ಉಳಿಸ್ಕೊಡಿ. ನಿಮ್ಮನ್ನೇ ನಂಬಿದ್ದೀನಿ. ನನಗೇನೂ ತೋಚ್ತಾ ಇಲ್ಲ. ಯೋಚನೆ ಮಾಡಬೇಡ ಅಮೃತ. ಆ ಭಗವಂತ ಸತ್ಯವಂತರನ್ನ ಎಂದಿಗೂ ಕೈ ಬಿಡೋದಿಲ್ಲ. ನನ್ನ ಕೈಲಾದ ಪ್ರಯತ್ನವನ್ನು ನಾನು ಮಾಡ್ತೇನೆ. ಮುಂದಿನದು ದೈವೇಚ್ಛೆ. ಈ ಅರ್ಜುನ್ ಕತೆ ಏನಪ್ಪ? ಫೋನ್ಗೆ ಸಿಗ್ತಾ ಇಲ್ಲ. ಅಜ್ಜಿ ಕಾಲ್ ಮಾಡಿ ಕೇಳೋಣ, ಅಮೃತ ಅಂತ ಕೇಳೋಣ ಅಂದ್ರೆ ಅವಳು ಕಾಲ್ ಪಿಕ್ ಮಾಡ್ತಾನೆ ಇಲ್ಲ. ಹಾ, ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಇರು, ಹಾಗೆ ಮಾಡೋಣ. ಅಯ್ಯೋ ವಿಷ್ಣು, ಅಮೃತ ಬಾಯಿಲಿ. ವಿಷ್ಣು ಫೋನ್ ಮಾಡ್ತಿದ್ದಾನೆ ಕಣೆ. ಏನು ಹೇಳೋದು ಅವನಿಗೆ? ಅಜ್ಜಿ, ನೀವು ಗಾಬರಿ ಆಗಬೇಡಿ. ಹೇಗೋ ಏನೋ ಒಂದು ಹೇಳಿ ಸಂಭಾಳಿಸಿ. ಮನೆಯವ್ರಿಗೆ ಅನುಮಾನ ಬಗೆಯಿರೋ ರೀತಿ ಹೇಗಾದ್ರೂ ಮಾಡಿ ದಯವಿಟ್ಟು ಸಂಭಾಳಿಸಿ. ಶಾಸ್ತ್ರಿಗಳು ಅರ್ಜುನ್ ಅವರನ್ನ ಸರಿ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ. ಅವರು ಅದನ್ನು ಉಳಿಸ್ಕೋತಾರೆ. ಅಲ್ಲಿವರೆಗೂ ಮನೆಯವ್ರಿಗೆ ಯಾವ ವಿಚಾರನೂ ಗೊತ್ತಾಗದಿರೋ ಹಾಗೆ ದಯವಿಟ್ಟು ನೀವೇ ಸಂಭಾಳಿಸಿ. ಹಲೋ ವಿಷ್ಣು, ಹೇಳಪ್ಪ. ಅಮ್ಮ, ನೀವಿಬ್ರು ಎಲ್ಲಿದ್ದೀರಾ? ಇಬ್ರು ಆಶ್ರಮಕ್ಕೆ ಹೋದ್ರಂತೆ. ಅಲ್ಲ, ಈ ಅರ್ಜುನ್ ಬೇರೆ ಕಾಣ್ತಾ ಇಲ್ಲ. ಏನ್ ನಡೀತಾ ಇದೆ ಅಲ್ಲಿ? ನನ್ನಿಂದ ಏನು ಮುಚ್ಚಿಡ್ತಿಲ್ಲ ತಾನೆ? ಅಯ್ಯೋ, ಎಷ್ಟು ಪ್ರಶ್ನೆ ಕೇಳ್ತಾ ಇದೆಯೋ. ನಾನು ಹೇಳದ್ನ ತಾಳ್ಮೆಯಿಂದ ಕೇಳು. ಅದು ಶಾಸ್ತ್ರಿಗಳು ಆಶ್ರಮದಲ್ಲಿ ಇಡೀ ರಾತ್ರಿ ಗಣಹೋಮ ಇಟ್ಕೊಂಡಿದ್ದಾರೆ. ಅದಕ್ಕೆ ನಮ್ಮನ್ನು ಬರೋಕ್ ಹೇಳಿದ್ರು. ಇಷ್ಟಾದ್ರೂ ವಿಷಯ ಗೊತ್ತಾಯ್ತಲ್ಲ, ಈಗ ಸ್ವಲ್ಪ ಸಮಾಧಾನ ಆಯ್ತು. ಸರಿಯಮ್ಮ, ಹೋಮ ಪೂಜೆ ಎಲ್ಲ ಚೆನ್ನಾಗಿ ನಡೀಲಿ. ಏನಾದರೂ ಬೇಕಿದ್ರೆ ಫೋನ್ ಮಾಡು ನನಗೆ. ಹಾ, ಮಾಡ್ತೀನಿ. ಸರಿಯಪ್ಪ. ಹಾ.
ಶಾಸ್ತ್ರಿಗಳೇ, ಯಾವುದಾದ್ರೂ ಮಾರ್ಗ ಸಿಗ್ತಾ? ತಾಳೆಗರಿ ಪ್ರಕಾರ ಅರ್ಜುನ್ ಈಗಿರುವ ಪರಿಸ್ಥಿತಿಯಿಂದ ಹೊರಬರಬೇಕಾದ್ರೆ ಅದು ಸಂಜೀವನಿ ಮೂಲಿಕೆಯಿಂದ ಮಾತ್ರ ಸಾಧ್ಯ. ಅದು 48 ಗಂಟೆ ಒಳಗೆ ಆಗಬೇಕಾಗಿರೋ ಕೆಲಸ. ಅದು ಬಿಟ್ಟರೆ ಬೇರೆ ಯಾವ ಮಾರ್ಗನೂ ಕಾಣಿಸ್ತಾ ಇಲ್ಲ ನನಗೆ. ಹೌದಾ ಶಾಸ್ತ್ರಿಗಳೇ? ಆ ಮೂಲಿಕೆ ತರೋದಕ್ಕೆ ಏನು ವ್ಯವಸ್ಥೆ ಬೇಕೋ ಅದು ನಾನು ಮಾಡ್ತೀನಿ. ಅದೆಲ್ಲಿ ಸಿಗುತ್ತೆ ಅಂತ ಹೇಳಿ. ಬಾ ಅಮೃತ. ತಾಳ್ಮೆ ಇರಲಿ ತಾಯಿ, ನಾನು ಹೇಳುವ ಮಾತನ್ನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಸಂಜೀವಿನಿ ಮೂಲಿಕೆ ಅಂದ್ರೆ ಎಲ್ಲಾ ಕಡೆ ಸಿಗುವಂತಹ ಸಾಧಾರಣವಾದ ಮೂಲಿಕೆ ಅಲ್ಲ. ಪ್ರಾಣವನ್ನ ಉಳಿಸಬಲ್ಲಂತ ದಿವ್ಯ ಔಷಧ ಅದು. ರಾಮಾಯಣದಲ್ಲಿ ಪ್ರಾಣದೇವರು ಅಂದ್ರೆ ಹನುಮಂತ ಲಕ್ಷ್ಮಣನ ಪ್ರಾಣವನ್ನ ಉಳಿಸೋದಕ್ಕೆ ತಂದುಕೊಟ್ಟಂತಹ ಮೂಲಿಕೆ ಅದು. ಮನುಷ್ಯನ ದೇಹದಲ್ಲಿ ಪ್ರಾಣವನ್ನ ಪುನರ್ ಪ್ರತಿಷ್ಠಾಪನೆ ಮಾಡಬಲ್ಲಂತಹ ಶಕ್ತಿ ಇರುವಂತಹ ದಿವ್ಯ ಔಷಧ. ಆ ಮೂಲಿಕೆಯನ್ನು ತರೋದು ಅಷ್ಟು ಸುಲಭ ಸಾಧ್ಯವಲ್ಲ. ಶಾಸ್ತ್ರಿಗಳೇ, ಅದೆಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ. ನಮ್ಮ ಅರ್ಜುನ್ ಉಳಿಸ್ಕೊಳ್ಳೋಕ್ಕೋಸ್ಕರ ನಾವೇನೇ ತೊಂದರೆ ಆದ್ರೂ ಅದನ್ನ ನಾವು ಅನುಭವಿಸ್ತೀವಿ. ದಯವಿಟ್ಟು ಅದನ್ನ ಹೇಗೆ ಪಡ್ಕೋಬೇಕು ಅಂತ ಹೇಳಿ. ಹೌದು ಗುರುಗಳೇ, ಅಜ್ಜಿ ಮಾತೆ ನಂದು ಕೂಡ ಅದೆಂಥ ಕಷ್ಟ ಬಂದರೂ ಎದುರಿಸಿ ನಿಂತು ನಾನೇ ಖುದ್ದಾಗಿ ಸಂಜೀವಿನಿ ಮೂಲಿಕೆನ ತಗೊಂಡು ಬರ್ತೀನಿ. ನನ್ನ ಅರ್ಜುನ್ ಅವರ ಪ್ರಾಣದ ಮುಂದೆ ಅದೆಂಥ ಕಷ್ಟ ಬಂದರೂ ಅದು ನನಗೆ ತೃಣಕ್ಕೆ ಸಮಾನ. ದಯವಿಟ್ಟು ನನಗೆ ದಾರಿ ತೋರಿಸಿ. ಭಗವಂತನ ಇಚ್ಛೆ ಹಾಗಿದ್ರೆ ಹಾಗೆ ಆಗ್ಲಿ ತಾಯಿ. ಏನಿದು? ಅಕ್ಷರಗಳೆಲ್ಲ ಮಸಕಾಗ್ತಿಲ್ಲ. ಆ ದಾರಿಯನ್ನ ನಾನು ಹೇಳ್ತೀನಿ. ಸಂಜೀವಿನಿ ಮೂಲಿಕೆನ ಪಡ್ಕೊಳ್ಳೋಕೆ 7 ಪರ್ವತಗಳನ್ನ ದಾಟಿ ಹೋಗ್ಬೇಕು. ಒಂದೊಂದು ಪರ್ವತವನ್ನ ದಾಟೋದು ಒಂದೊಂದು ತಪಸ್ಸಿಗೆ ಸಮಾನ. ಪ್ರತಿ ಪರ್ವತವನ್ನ ದಾಟೋದಕ್ಕೆ ಮುಂಚೆ ಮೃತ್ಯುಗೆ ಸಮಾನವಾದ ಅಡಚಣೆಗಳನ್ನ ನಾವು ಎದುರಿಸಬೇಕಾಗತ್ತೆ. ಅದನ್ನ ದಾಟಿದ ಮೇಲೆ ನಮಗೆ ಸಿಗೋದು ಸಂಜೀವಿನಿ ವನ. ಅಲ್ಲಿ ಹೋದ ತಕ್ಷಣ ಮೂಲಿಕೆ ಸಿಗ್ಬಿಡತ್ತೆ ಅಂತ ಏನೂ ಇಲ್ಲ. ಸಂಜೀವಿನಿ ಮೂಲಿಕೆ ಅಷ್ಟು ಸುಲಭವಾಗಿ ಗೋಚರ ಆಗೋದಿಲ್ಲ. ಅದನ್ನ ಪತ್ತೆ ಮಾಡೋಕೆ ಒಂದು ರಹಸ್ಯ ವಿದ್ಯೆನೇ ಇದೆ. ಆ ರಹಸ್ಯವನ್ನ ಭೇದಿಸಿದ್ರೆ ಮಾತ್ರ ಆ ಮೂಲಿಕೆ ಗೋಚರ ಆಗೋದು. ಅರ್ಜುನ್, ನನ್ ಕಂದ ಎತ್ತಿ ಆಡಿದ ಈ ಕಣ್ಮುಂದೆನೆ ಈ ರೀತಿ ಅಸಹಾಯಕವಾಗಿ ಮಲಗಿದೆಯಲ್ಲ. ಎಲ್ಲ ಗೊತ್ತಿದ್ರು ಏನು ಮಾಡಕ್ಕಾಗದೇ ಇರುವಂತ ಪರಿಸ್ಥಿತಿ. ಎಂತ ಶತ್ರುಗಳಿಗೂ ಬೇಡ, ಎಂತ ಶತ್ರುಗಳಿಗೂ ಬೇಡ. ಅರ್ಜುನ್, ಅರ್ಜುನ್, ಈ ಅಜ್ಜಿ ಕಣ್ಮುಂದೆನೆ ಸಾವಿನ ಮನೆ ಅಂತ ಒಂದೊಂದೇ ಹೆಜ್ಜೆ ಇಡ್ತಾ ಇದೆಯಲ್ಲ ಕಂದ. ಆ
ಅದೇ ಅಜ್ಜಿ, ಏನು ಮಾಡಕ್ಕಾಗ್ತಿಲ್ವಲ್ಲೋ, ಏನು ಮಾಡಕ್ಕಾಗ್ತಿಲ್ಲ. ನನ್ನ ಕ್ಷಮಿಸ್ಬಿಡು ಕಂದ, ನನ್ನ ಕ್ಷಮಿಸ್ಬಿಡು. ಹೆದ್ರುಬೇಡಿ ಅಜ್ಜಿ, ಅರ್ಜುನ್ ಅವ್ರಿಗೆ ಏನೂ ಆಗಲ್ಲ. ಅದ್ಯಾವ ಸಾವು ಅವ್ರ ಹತ್ರ ಬರೋದಕ್ಕೆ ಧೈರ್ಯ ಮಾಡುತ್ತೋ ನಾನು ನೋಡ್ತೀನಿ. ಸಂಜೀವಿನಿ ಮೂಲಿಕೆನ ನಾನು ಹೋಗಿ ತರ್ತೀನಿ ಅಜ್ಜಿ. ಅಮೃತ, ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಸಂಜೀವಿನಿ ಮೂಲಿಕೆನ ಮನುಷ್ಯರಿಂದ ತರಕ್ಕಾಗೋದಿಲ್ಲ ಅನ್ನೋ ಸತ್ಯ ನಿನಗೆ ಗೊತ್ತಿದ್ರು ಹೋಗ್ತೀನಿ ಅಂತ ಹೇಳ್ತಾ ಇದೆಯಲ್ಲೇ? ಇಲ್ಲ ಇಲ್ಲ ಕಡೆ, ಅದು ಸಾಧ್ಯ ಇಲ್ಲ. ಹೋಗ್ಬೇಡ್ವೆ, ಪ್ರಾಣ ಕಳ್ಕೊತೀಯ. ಅರ್ಜುನ್ ಅವರೇ ಹೋದ್ಮೇಲೆ ಈ ಪ್ರಾಣ ಇದ್ದು ಏನು ಉಪಯೋಗ ಅಜ್ಜಿ? ಹೇಗಿದ್ರು ಅವರು ಹೋದ ತಕ್ಷಣ ನಾನು ಹೋಗ್ತೀನಿ. ಅದ್ರ ಬದಲು ಅವರ ಪ್ರಾಣ ಉಳಿಸೋಕಾದ್ರೂ ನನ್ನ ಪ್ರಾಣ ಹೋದ್ರೆ ಅದೇ ಉಪಯೋಗ. ಶಿವರೇ ಇಲ್ಲದ್ಮೇಲೆ ನನ್ನ ಪ್ರಾಣಕ್ಕೆ, ನನ್ನ ಜೀವಕ್ಕೆ ಅರ್ಥನಾದ್ರೂ ಏನು ಉಳಿಯುತ್ತೆ ಅಜ್ಜಿ? ಹೇಳಿ ಅಜ್ಜಿ. ಇವ್ರಿಗೋಸ್ಕರ ನನ್ನ ಪ್ರಾಣ ಕೊಟ್ಟಿದ್ದ ತೃಪ್ತಿ ಆದ್ರೂ ನನಗಿರ್ಲಿ. ನಾನು ಹೋಗ್ತೀನಿ, ನನ್ನನ್ನ ತಡಿಬೇಡಿ. ಅಯ್ಯೋ ದೇವ್ರೆ, ನನಗೆ ಸ್ವಲ್ಪನೂ ಕರುಣೆ ಅನ್ನೋದೇ ಇಲ್ವಾ? ನೋಡು, ಈ ಜೀವ ತನ್ನ ಪ್ರಾಣಕ್ಕೋಸ್ಕರ ಎಷ್ಟು ತುಡಿತಾ ಇದೆ. ಪ್ರೀತಿಸೋ ಜೀವಗಳಿಗೆ ಈ ರೀತಿ ಸಂಕಟ ತಂದ್ಕೊಟ್ಟಿದ್ಯಲ್ಲ, ಯಾಕಪ್ಪ ತಂದೆ? ಯಾಕೆ? ಅಂತದೇನಾಗಿತ್ತು ನಿನ್ಗೆ ಹೇಳು. ಇವರಿಬ್ರು ನಿನ್ಗೇನು ಅನ್ಯಾಯ ಮಾಡಿದ್ದಾರೆ ಹೇಳು. ಹಾಗಿದ್ದಾಗ್ಲಿ ಅಮೃತ, ನಾನ್ ಮಾತ್ರ ನಿನ್ನ ಎಲ್ಲೂ ಹೋಗೋದಕ್ಕೆ ಬಿಡೋದಿಲ್ಲ. ಮೊದಲೇ ಮೊಮ್ಮಗನ ಕಳ್ಕೊತಾ ಇರೋ ದುಃಖದಲ್ಲಿದ್ದೀನಿ. ಜೊತೆಗೆ ನಿನ್ನ ಕಳ್ಕೊಳ್ಳೋ ದುಃಖ ನನಗೆ ಬೇಡ. ನಾನು ನಿನ್ನ ಕಳ್ಕೊಳ್ಳೋದಿಲ್ಲ. ನೀನೆಲ್ಲೂ ಹೋಗಾಗಿಲ್ಲ ಅಷ್ಟೇ. ನಿಮಗೆ ನಿಮ್ಮ ಹಠ ಎಷ್ಟು ಮುಖ್ಯನೋ, ನನಗೆ ನನ್ನ ಅರ್ಚನ ಅವ್ರನ್ನ ಉಳಿಸ್ಕೊಳ್ಳೋದು ಅಷ್ಟೇ ಮುಖ್ಯ. ನೀವು ಏನು ಹೇಳಿದ್ರು ಅಷ್ಟೇ ಅಜ್ಜಿ, ನಾನು ಯಾರ ಮಾತನ್ನು ಕೇಳೋ ಸ್ಥಿತಿಯಲ್ಲಿಲ್ಲ. ಅಯ್ಯೋ, ಆ ಭಗವಂತನ ಎದುರಾದ್ರೂ ನಾನು ನಿಲ್ಲೋಳಲ್ಲ. ನನ್ನ ಅರ್ಜುನ್ ಅವ್ರಿಗೋಸ್ಕರ ನಾನು ಹೋಗೇ ಹೋಗ್ತೀನಿ. ಸಂಜೀವಿನಿ ಮೂಲಿಕೆನ ತಂದೆ ತರ್ತೀನಿ. ದಯವಿಟ್ಟು ನನ್ನ ದಾರಿಗೆ ಅಡ್ಡ ಬರಬೇಡಿ. ಅಮೃತ, ಅಮೃತ, ನನ್ನ ಮಾತು ಕೇಳೆ. ಅಯ್ಯೋ ದೇವ್ರೇ, ಪರಮೇಶ್ವರ. ಅಮೃತ, ಏನಮ್ಮ ಮಾತಾಡ್ತಾ ಇದೀಯಾ? ಸರಿಯಾಗಿ ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದಿದ್ಯಾ ತಾನೆ? ಇದರಲ್ಲಿ ಯೋಚನೆ ಮಾಡೋದಕ್ಕೆ ಏನಿದೆ ಗುರುಗಳೇ? ಅರ್ಜುನ್ ಅವ್ರ ವಿಚಾರದಲ್ಲಿ ಎರಡನೇ ಯೋಚನೆ ಮಾಡೋ ಜಾಗನೇ ಇಲ್ಲ. ಅರ್ಜುನ್ ಮೇಲೆ ನೀನು ಇಟ್ಟಿರುವಂತಹ ನಿಶ್ಚಲವಾದ ಪ್ರೀತಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ವಾಸ್ತವ ಅಂತ ಬಂದಿರುತ್ತಲ್ವಾ? ಪುರಾಣದಲ್ಲಿ ಬರೋ ಸತಿ ಸಾವಿತ್ರಿ ಯಮನ ಪಾಶದಲ್ಲಿದ್ದ ತನ್ನ ಗಂಡನ ಪ್ರಾಣವನ್ನ ಹಠ ಮಾಡಿ ವಾಪಸ್ ಪಡೆದ್ಲಂತೆ. ಆದರೆ ಇದೆಲ್ಲ ಬರೀ ಪುರಾಣದಲ್ಲಿ ಮಾತ್ರ ಸಾಧ್ಯ ಕಣಮ್ಮ. ವಾಸುದೇವ ಸಂಜೀವಿನಿ ವನಕ್ಕೆ ಹೋಗಿ ಬರುವುದು ಎಂಥ ಕಠಿಣವಾದ ಮಾರ್ಗ ಅಂತ ಹೇಳಿದ ಮೇಲೂ ಕೂಡ ಕೇವಲ 48 ಗಂಟೆ ಒಳಗೆ ಹೋಗಿ ಆ ಮೂಲಿಕೆಯನ್ನು ತರ್ತೀನಿ ಅಂತಿದೆಯಲ್ಲ, ಇದು ಸಾಧ್ಯನಾ ಅಂತ ಯೋಚನೆ ಮಾಡು. ಅಂತ ಹನುಮಂತ ಕೂಡ ಸಮುದ್ರ ಲಂಘನವನ್ನ ಮಾಡೋದಿಕ್ಕೆ ಹೆದರಿ ಹಿಂಜರದಂತೆ
ಅಂಥದ್ರಲ್ಲಿ ನಾವು ಎಷ್ಟರೋರು ಹೇಳು? ನೀವೇ ಸಾವಿತ್ರಿಯ ಉದಾಹರಣೆ ಕೊಟ್ರಲ್ಲ ಗುರುಗಳೇ. ಅವಳೇನಾದ್ರೂ ಪ್ರಯತ್ನದಿಂದ ಹಿಂಜರಿದಿದ್ರೆ ಸತ್ಯವಾನ ಬದುಕ್ತಿದ್ನ ಹೇಳಿ? ನೀವೇ ಹೇಳ್ತಿರಲ್ಲ, ಫಲಾಫಲಗಳ ಬಗ್ಗೆ ಯೋಚನೆ ಮಾಡದೆ ಕರ್ಮವನ್ನ ಮಾಡಬೇಕು ಅಂತ. ಪ್ರಯತ್ನಕ್ಕಿಂತ ದೊಡ್ಡ ತಪಸ್ಸು ಯಾವುದಿದೆ ಗುರುಗಳೇ? ನಮ್ಮ ಪ್ರಯತ್ನದಲ್ಲಿ ನಿಷ್ಠೆ ಇದ್ರೆ ಯಾವುದು ಅಸಾಧ್ಯ ಅಲ್ಲ. ನನ್ನ ಪ್ರೀತಿಗೆ ಆ ಶಕ್ತಿ ಇದೆ. ನಾನು ಸಂಜೀವಿನಿ ಮೂಲಿಕೆನ ತಂದೆ ತರ್ತೀನಿ. ಮೆಚ್ಚಿದೆ ಕಣಮ್ಮ. ಅರ್ಜುನ್ ಬಗ್ಗೆ ನಿನಗಿರೋ ಕಾಳಜಿ ಒಪ್ತಕ್ಕದ್ದು. ಅದು ನಿನ್ನ ದೃಷ್ಟಿಕೋನದಿಂದ ಸರಿಯೇ ಆದರೂ ಕೂಡ ಇದರಿಂದ ನಿನ್ನ ಪ್ರಾಣಕ್ಕೆ ಅಪಾಯ ಇದೆ, ಸಂಚಕಾರ ಇದೆ ಅನ್ನೋದನ್ನ ತಿಳಿದು ಕೂಡ ನಿನ್ನ ತಡಿದೆ ಹೋದ್ರೆ ನಂದು ತಪ್ಪಾಗತ್ತೆ ದೈ. ಪ್ರಾಣ ಹಾನಿಯಾಗುವ ಯಾವುದೇ ಕಾರ್ಯಕ್ಕೂ ನಾನು ಅನುಮೋದನೆ ನೀಡಲಾರೆ. ನೀನು ಹೋಗೋದಕ್ಕೆ ನನ್ನ ಅನುಮತಿ ಇಲ್ಲ. ಇದು ನನ್ನ ನಿರ್ಧಾರ. ಇದನ್ನ ನೀನು ಒಪ್ಪಲೇಬೇಕು. ಕಂದ, ಒಂದೇ ಒಂದ್ಸಲ ಕಣ್ಬಿಟ್ಟು ನೋಡು. ಕರಿ ದ್ರಾಕ್ಷಿಯಾಗಿ ಮಿನ್ಗೋ ನಿನ್ ಕಣ್ಣುಗಳಿಗೆ ಎಲ್ಲಿ ದೃಷ್ಟಿ ಆಗುತ್ತೋ ಅಂತ. ಚಿಕ್ಕ ವಯಸ್ಸಲ್ಲಿ ನಾನೇ ನಿನ್ನ ಕಣ್ಣಿಗೆ ಕಾಡಿಗೆ ಇಡ್ತಾ ಇದ್ದೆ. ಅಜ್ಜನ್ ಆ ಮುದ್ದಾದ ಕಣ್ಣ ನಾನೊಂದ್ಸಲ ನೋಡ್ಬೇಕು ಅಂತ ಆಸೆ ಆಗ್ತಾ ಇದೆ. ಕೊಡು, ಕಣ್ಬಿಡು. ಈ ಅಜ್ಜಿಗೋಸ್ಕರ ಒಂದೇ ಒಂದ್ಸಲ ನನ್ನ ನೋಡೋ ಕಂದ. ಚಿಕ್ಕ ವಯಸ್ಸಿನಲ್ಲಿ ನಾನು ನಿನ್ಗೆ ಊಟ ಮಾಡಿಸ್ಬೇಕಾದ್ರೆ ಮೈ ಕೈಯೆಲ್ಲ ಮಣ್ಣು ಮಾಡಿಕೊಂಡು ನನ್ನ ಸತಾಯಿಸ್ತಾ ಇದ್ದೆ. ಆದ್ರೆ ನೀನು ಈ ಸಲ ಅರ್ಧ ಊಟಕ್ಕೆ ಕೈ ತೊಳ್ಕೊಂಡು ಹೊಟ್ಟೋದೆ. ನೋಡ್ದೇನೋ ಸಾವಿನ ಮನೆಗೆ ಹತ್ರ ಆಗ್ತಾ ಇದೆಯಾ? ಅಯ್ಯೋ ವಿಧಿಯೇ, ನನ್ನ ಕಂದನ ಮೇಲೆ ಯಾರು ಕೆಟ್ಟ ಕಣ್ ಬಿತ್ತಪ್ಪ. ನನ್ನನ್ನು ಕ್ಷಮಿಸ್ಬಿಡಿ ಅರ್ಜುನ್ ಅವರೇ. ನೀವು ಈ ರೀತಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ರೆ ಅಸಹಾಯಕವಾಗಿ ಕಣ್ಣೀರು ಹಾಕೋ ಕೂರಪ್ ಸ್ಥಿತಿನ ಆ ಭಗವಂತ ತಂದಿದ್ದಾನೆ. ನಿಮ್ಮ ಪ್ರಾಣ ಇಲ್ಲದೆ ನನ್ನ ಪ್ರಾಣಕ್ಕೆ ಅರ್ಥ ಇಲ್ಲ ಅನ್ನೋ ಸತ್ಯ ಗೊತ್ತಿದ್ದು ನನ್ನ ಪ್ರಾಣದ ನೆಪ ಕೊಟ್ಟು ಎಲ್ಲೂ ಹೋಗ್ದಾಗೆ ನನ್ನ ಕೈಕಾಲು ಕಟ್ಟಿ ಕೂರಿಸಿದ್ದಾರೆ ಎಲ್ರು. ನಿಮ್ಮನ್ನ ಬದುಕಿಸ್ಕೊಳ್ಳೋಕಿರೋ ಒಂದೇ ಒಂದು ಮಾರ್ಗನು ನನ್ನ ಪಾಲಿಗೆ ಮುಚ್ಚಿಬಿಟ್ಟಿದ್ದಾರೆ. ನಾನು ಏನ್ ಮಾಡ್ಲಿ ಅರ್ಜುನ್ ಅವರೇ? ನನ್ನ ನಿರ್ಧಾರಕ್ಕೆ ಅಜ್ಜಿ, ಶಾಸ್ತ್ರಿಗಳು, ವಾಸುದೇವ ಯಾರು ಒಪ್ಕೋತಾ ಇಲ್ಲ. ನಾನು ಏನ್ ಮಾಡ್ಲಿ ಅರ್ಜುನ್ ಅವರೇ? ಹೇಳಿ ಅರ್ಜುನ್ ಅವರೇ. ಇಡೀ ಪ್ರಪಂಚನೇ ನಮ್ಮ ವಿರುದ್ಧ ತಿರುಗಿ ಬಿದ್ದಿದೆ ಅಂತ ಅನಿಸ್ತಾ ಇದೆ ನನಗೆ. ನಾನು ಏನ್ ಮಾಡ್ಲಿ? ಹೇಳಿ ಅರ್ಜುನ್ ಅವರೇ. ಸಮಾಧಾನ ಮಾಡ್ಕೊ ಮಗಳೇ. ವಿಧಿ ಏನೋ ದೋಣಿಲಿ ನಾವು ಕೂತಾಗ ನಾವು ಊಟ ಹಾಕಕ್ಕಾಗಲ್ಲ. ಗಾಳಿ ಬಂದಿದ್ ಕಡೆ ನಾವು ತೇಳ್ಕೊಂಡು ಹೋಗ್ಬೇಕು. ಏನೇ ಬಂದ್ರು ನಾವು ಅನುಭವಿಸ್ಬೇಕು. ಅದನ್ನೇ ಮಹಾಪ್ರಸಾದ ಅಂತ ಸ್ವೀಕರಿಸ್ಬೇಕು. ಸಮಾಧಾನ ಮಾಡ್ಕೊ ಮಗಳೇ, ಸಮಾಧಾನ ಮಾಡ್ಕೊ. ವಿಧಿ ಯಾವುದಜ್ಜಿ ವಿಧಿ? ಯಾರಿಗೂ ತೊಂದರೆ ಕೊಡದೆ ತಮ್ಮ ಪಾಡಿಗೆ ತಾವಿರೋ ಸಜ್ಜನರನ್ನ ಬೇಕಾಬಿಟ್ಟಿ ನಡೆಸ್ಕೊಳ್ಳೋದು ವಿಧಿನ? ಆ ವಿಧಿಗೆ ಅಧಿಕಾರನ ಕೊಟ್ಟವ್ರು ಯಾರು? ಓಹೋ, ಇದೆಲ್ಲ ಆ ಭಗವಂತನ ಲೀಲೆ ಅಂದ್ರಿ ಅಲ್ವಾ? ಹಾಗಾದ್ರೆ ಎಲ್ಲ ಸೃಷ್ಟಿಗೂ ಕಾರಣ ಆಗಿರೋ ಆ ಭಗವಂತನ ಹತ್ರನೇ ಹೋಗಿ ನ್ಯಾಯ ಕೇಳ್ಕೊಂಡ್ ಬರ್ತೀನಿ.
ನಿನ್ನಿಂದ ಆಗಿರೋ ತಪ್ಪನ ನೀನೇ ಸರಿ ಮಾಡುವಂತ ನ್ಯಾಯ ಕೇಳ್ಕೊಂಡ್ ಬರ್ತೀನಿ.